ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ಲಾಸ್ ಸ್ಕಿನ್ನ ಹೇಗೆ ಪಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಅದು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಕ್ಲಿಯರ್ ಗ್ಲೋಯಿಂಗ್ ಗ್ಲಾಸ್ ಸ್ಕಿನ್ ಪಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಗ್ಲಾಸ್ ಸ್ಕಿನ್ ಅಂದರೆ ಪಿಂಪಲ್ಸ್ ಮಾರ್ಕ್, ಡಾರ್ಕ್ ಸ್ಪಾಟ್ಸ್, ಓಪನ್ ಪೋರ್ಸ್ ಇದೆಲ್ಲ ಇಲ್ಲದೆ ಇರೋದನ್ನು ನಾವು ಗ್ಲಾಸ್ ಸ್ಕಿನ್ ಅಂತ ಕರಿತೀವಿ. ಅದನ್ನು ಹೇಗೆ ಅಚೀವ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಅದು ಸಿಂಪಲ್ 3 ಸ್ಟೆಪ್ಸಿಂದ, ಅದು ಮನೇಲಿ ಸಿಗುವ ಪದಾರ್ಥಗಳಿಂದ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಬಂದು ಕ್ಲೆನ್ಸಿಂಗ್ ಮಾಡೋದಕ್ಕೆ ರಾ ಮಿಲ್ಕ್ ಅಂದರೆ ಯಾವುದೇ ರೀತಿಯ ಹಾಲನ್ನು ಕಾಯಿಸಿರಬಾರ್ದು, ಹಸಿ ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ಫೇಸ್ ವಾಶ್ನ ಮಾಡಿರಬೇಕು. ಯಾವುದೇ ರೀತಿಯ ಕ್ರೀಮ್ಗಳನ್ನು ಅಪ್ಲೈ ಮಾಡಿರಬಾರ್ದು. ನೆಕ್ಸ್ಟ್ ಒಂದು ಕಾಟನ್ ತಗೊಂಡು ಈ ರೀತಿ ಡಿಪ್ ಮಾಡಿ ಈ ರೀತಿ ಮುಖಕ್ಕೆ ಹಚ್ಚಿ. ಮಿಲ್ಕ್ನ ಫ್ರಿಡ್ಜ್ನಲ್ಲಿ ಇಟ್ಟು ಯೂಸ್ ಮಾಡಿದ್ರೆ ಇನ್ನೂ ರಿಲ್ಯಾಕ್ಸ್ ಆಗುತ್ತೆ. ಆಯಿಲಿ ಸ್ಕಿನ್ ಇರೋರು ಮಿಲ್ಕ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸೌತೆಕಾಯಿಯ ಜ್ಯೂಸ್ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಎಲ್ಲ ಸ್ಕಿನ್ ಟೈಪ್ಸ್ ಇರೋರು ಯೂಸ್ ಮಾಡ್ಬೋದು. ಮಿಲ್ಕ್ನ ಕಣ್ಣಿನ ಸುತ್ತ ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ. ಮಿಲ್ಕ್ ಹಚ್ಚಿ ಆದಮೇಲೆ 2ರಿಂದ 3 ನಿಮಿಷ ಡ್ರೈ ಆಗೋಕ್ಕೆ ಬಿಡಿ. ಮಿಲ್ಕ್ನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹೈಡ್ರೇಟ್ ಅಂದರೆ ಚೆನ್ನಾಗಿ ಮಾಯ್ಶ್ಚರೈಸರ್ ಮಾಡುತ್ತೆ. ಹಾಗೆಯೇ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಕೂಡ ಕಡಿಮೆ ಮಾಡುತ್ತೆ. ಸ್ಕಿನ್ ಲೈಟನ್ಗೆ ಕೂಡ ಮಿಲ್ಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಓಪನ್ ಪೋರ್ಸ್ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಮಿಲ್ಕ್ನಲ್ಲಿ ಇಷ್ಟೆಲ್ಲ ಯೂಸ್ ಇದೆ. ಆದಷ್ಟು ಮಿಲ್ಕ್ನ ಯೂಸ್ ಮಾಡಿ. ಈ ಸ್ಟೆಪ್ನ ಹುಡುಗರು ಕೂಡ ಯೂಸ್ ಮಾಡ್ಬೋದು. ಇವಾಗ ನನ್ನ ಸ್ಕಿನ್ ಡ್ರೈ ಆಗಿದೆ, ಹಾಗೆ ಗ್ಲೋ ಕೂಡ ಬಂದಿದೆ. ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡೋ ಅಗತ್ಯ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ ಮಾಡೋಕ್ಕೆ ಒಂದು ಅರ್ಧ ಟೊಮೊಟೊ ತಗೊಳ್ಳಿ. ಈ ರೀತಿ ಒಂದು ಫೋರ್ಕ್ ತಗೊಳ್ಳಿ. ಈ ರೀತಿ ಮಾಡೋದ್ರಿಂದ ಜ್ಯೂಸ್ ಆಚೆ ಬರುತ್ತೆ. ಆಮೇಲೆ ಯಾವ ಹನಿ ಬೇಕಾದರೂ ತಗೊಳ್ಳಿ. ಇವಾಗ ಟೊಮೊಟೊನ ತಗೊಂಡು ಹನಿಯಲ್ಲಿ ಈ ಥರ ಡಿಪ್ ಮಾಡಿ ಆಮೇಲೆ ಫೇಸ್ಗೆ ಮಸಾಜ್ ಮಾಡಿ, ಅಂದರೆ ಸ್ಕ್ರಬ್ ಮಾಡಿ. ಈ ರೀತಿ ಒಂದು 10 ನಿಮಿಷ ಮಾಡಿ. ನೀವು ಇದನ್ನು ನೆಕ್ಕು ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ಟೊಮೊಟೊನ ಹನಿಯಲ್ಲಿ ಡಿಪ್ ಮಾಡಿ ಸ್ಕ್ರಬ್ ಮಾಡಿ. ಈ ರೀತಿ 10 ಮಿನಿಟ್ಸ್ ಮಾಡಿ ಆಮೇಲೆ ವಾಶ್ ಮಾಡಿ. ಸೋಪ್ ಯೂಸ್ ಮಾಡಬೇಡಿ. ಪ್ಲೇನ್ ವಾಟರ್ನಲ್ಲಿ ವಾಶ್ ಮಾಡಿ, ಇಲ್ಲಾಂದರೆ ಒದ್ದೆ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಬಂದಿದೆ ಅಂತ. ನೆಕ್ಸ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಅದಕ್ಕೂ ಮುಂಚೆ ಹನಿ ಮತ್ತು ಟೊಮೊಟೊಯಿಂದ ಏನು ಬೆನಿಫಿಟ್ ಅಂತ ಹೇಳ್ತೀನಿ. ಹನಿ ನಮ್ಮ ಮುಖಕ್ಕೆ ತುಂಬಾ ಗ್ಲೋ ಕೊಡುತ್ತೆ. ಹಾಗೆ ಮುಖದಲ್ಲಿರುವ ಮಾರ್ಕ್ಸ್ ಅಂದರೆ ಪಿಂಪಲ್ಸ್ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಟೊಮೊಟೊ ಕೂಡ ನಮ್ಮ ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ರಾತ್ರಿ ಮಲಗೋ ಮುಂಚೆ ಅಪ್ಲೈ ಮಾಡಿ. 5 ಡೇಸ್ನಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ರಿಸಲ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ ಮಾಡೋಕ್ಕೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಅಲೋವೆರಾ ಜೆಲ್ ಇದೆಯೋ ಅದನ್ನು ಯೂಸ್ ಮಾಡಿ. ಪತಂಜಲಿ ಆಗಿರ್ಬೋದು ಅಥವಾ ನ್ಯಾಚುರಲ್ ಅಲೋವೆರಾ ಜೆಲ್ನಾದರೂ ಯೂಸ್ ಮಾಡಿ. ನಾನು ಪತಂಜಲಿ ಅಲೋವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ಅಲೋವೆರಾ ಜೆಲ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಗ್ಲೋ ಬಂದಿದೆ ಅಂತ ನೀವೇ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.